ನೋಡಿ ತುಳಿತಾ ಇದೆ ಅನ್ನೋದಕ್ಕಿಂತ ನಮ್ಮವ್ರದನ್ನು ಇವರು ಪ್ರಮೋಟ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ನೇರವಾದಂಥ ಒಂದು ಅವ್ರ ಮೇಲೆ ಗುರುತು ಆಪಾದನೆ. ಅವರು ಬೇರೆಯವ್ರಿಗೆ ಕೊಡ್ತಾರೆ ಬಿಡ್ತಾರೆ ಅನ್ನೋದಕ್ಕಿಂತ ನಮ್ಮದೇ ನಂದಿನಿ ಪ್ಯಾನಲ್ನ ಎಲ್ಲ ಕಡೆಯಲ್ಲೂ ಮಾಡ್ತಕ್ಕಂಥದ್ದನ್ನು ಮಾಡಿದರೆ ನಮ್ಮ ರೈತಾಪಿ ವರ್ಗದವ್ರಿಗೆ ಅನುಕೂಲ ಆಗ್ತದೆ. ಯಾಕೆಂದರೆ ಅಮೂಲು ಹೆಂಗೆ ಮಾಡ್ತಾರೆ ಅಂದರೆ ಇಂಟರ್ನ್ಯಾಷನಲ್ ಹೊರಗಡೆ ಎಲ್ಲರೂ ಮಾಡ್ತಾರೆ. ನಾವು ಕೂಡ ಈಗ ನಾನು ಮಂತ್ರಿ ಆಗಿದ್ದಾಗ ಮಹಾರಾಷ್ಟ್ರದಲ್ಲಿ ಡೆಲ್ಲಿನಲ್ಲಿ ಎಲ್ಲನೂ ಕೂಡ ಓಪನ್ ಮಾಡಿದ್ವಿ. ನಾವು ಅವ್ರು ಓಪನ್ ಮಾಡಬೇಡಿ ಅಂತ ನಾವು ಹೇಳಲ್ಲ. ಮೊದಲು ಕೂಡಲೇ KMFನವರು ಎಲ್ಲೆಲ್ಲಿ ಜಾಗ ಇದೆ, ರೈಲ್ವೆ ಇರ್ಬೋದು, ಮೆಟ್ರೋ ಇರ್ಬೋದು, ಇಲ್ಲಿ ನಮ್ಮ ನಂದಿನಿ ಪ್ಯಾನಲ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ. ನಿಖಿಲ್ ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ ಸರ್, ಈಗ ಹೆಂಗೆ ನಡೀತಿದೆ? ಯಾಕೆ ಬೇರೆ ಪಾರ್ಟಿಯವರೆಲ್ಲ ಏನು ಹೆಚ್ಚು ಹುಷಾರಾಗಿ ಆಯ್ತವ್ರ? ಇವತ್ತು ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ನಮ್ಮ ಪಕ್ಷ ಸದೃಢವಾಗಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರ ಒಂದು ಹುಮ್ಮಸ್ಸು, ಅದ್ರ ಜೊತೆಗೆ ಪ್ರಾದೇಶಿಕ ಪಕ್ಷಗಳು ಉಳಿಬೇಕು ಅಂತ ಏನು ಜನರ ಮನಸ್ಸಲ್ಲಿದೆ ಅದರ ಒಂದು ಫಲವಾಗಿ ನಾವು ನಮ್ಮ ಪಕ್ಷವನ್ನು ಸಂಘಟನೆಯನ್ನು ಮಾಡ್ತಾಯಿದ್ವಿ. ಇವತ್ತು ಎರಡು ಪಕ್ಷಗಳಿಂದನೂ ಕೂಡ ಏನು ನ್ಯಾಯ ಸಿಗ್ತಾ ಇಲ್ಲ. ಅವ್ರವ್ರದ್ದೇ ಆದಂಥ ಕೆರ್ಚಾಟಗಳನ್ನು ಮಾಡ್ಕೊತಾ ಇರ್ತಕ್ಕಂಥ ನೋಡಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಸಹಾಯ ಆಗ್ತದೆ. ಅದರಿಂದ ನಾವು ಪಕ್ಷ ಸಂಘಟನೆಯನ್ನು ನಾವು ಮಾಡ್ತಾಯಿದ್ವಿ. ನೀವು ಸಮಾವೇಶ ಮಾಡಿದ್ರಿ ಸರ್, ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಹೋಗಬೇಕು ಮತ್ತು ಈ ರಾಜ್ಯ ಪ್ರವಾಸಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು. ಬಟ್ ನಿಮ್ಮ ಸಮಾವೇಶಕ್ಕೆ ಸುಮಾರು ಜನ ನಿಮ್ಮದೇ ಶಾಸಕರು ಬಂದಿರಲಿಲ್ಲ. ಅಲ್ಲೆಲ್ಲ ಕೆಲವರು ಯಾಕೆ ಬಂದಿರಲಿಲ್ಲ, ಏನು ಗೊತ್ತಿಲ್ಲ. ನಾನಂತೂ ಇದ್ದೆ. ಬಹುಶಃ ಏನು ಅಂತ ಅಂದರೆ ಕೆಲವರಿಗೆ ಈಗ ಸೀಸನ್, ಈಗ ಮದುವೆ ಸೀಸನ್ಗಳು ಅವೆಲ್ಲ ಇದ್ದಾಗ ಕೆಲವರು ಬರೋಕ್ಕಾಗಲ್ಲ. ನಿಜವಾಗ್ಲೂ ಕೂಡ ಒತ್ತಡ ಇರ್ತದೆ. ಬಟ್ ಯಾವುದೇ ಒತ್ತಡ ಇದ್ದರೂ ಪಕ್ಷದ ಸಂಘಟನೆ ವಿಚಾರ ಬಂದಾಗ ಎಲ್ಲರೂ ಬರಬೇಕಾಗ್ತದೆ. ಬರಬೇಕು ಅಂತಕ್ಕಂಥದ್ದು ನಾನು ಮುಂದಿನ ದಿನಗಳಲ್ಲಿ ಎಲ್ಲ ಶಾಸಕರ ಮಿತ್ರಗಳಿಗೆ ಮನವಿಯನ್ನು ಮಾಡ್ಕೊತೀನಿ. ಯಾವುದೇ ಆದಂಥ ಪಕ್ಷದ ಸಂಘಟನೆ ವಿಚಾರ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷವನ್ನು ಕಟ್ಟೋದಕ್ಕೆ ಬರಬೇಕು, ಎಲ್ಲರೂ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು. ಜೊತೆಗೆ ನಿಖಿಲ್ ಅವರಿಗೆ ಕೈ ಜೋಡಿಸಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ 28ರಲ್ಲಿ 100ಕ್ಕೆ 100 ಬರ್ತಕ್ಕಂಥದ್ದು ವಾತಾವರಣ ಸೃಷ್ಟಿಯಾಗಿದೆ. ಸೊ ಅದರಿಂದ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಸರ್, ಈಗ ರಾಜ್ಯ ಸರ್ಕಾರ ಮತ್ತೊಂದು ವಿವಾದಾತ್ಮಕವಾದಂಥ ವಿಚಾರ ಅಂತ ಇದೆ, ಅಂದರೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥ ನಿಟ್ಟಿನಲ್ಲಿ ವಸತಿ ಇಲಾಖೆಯಲ್ಲಿ ಕೂಡ ಅವರಿಗೆ ಎಷ್ಟು % ಮೀಸಲಾತಿ ಕೊಡಬೇಕು ಅನ್ನುವಂಥದ್ದನ್ನು ತರೋದು ಬರ್ತಿದೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ನೋಡಿ, ಕ್ಯಾಬಿನೆಟ್ಟಲ್ಲಿ ಯಾವುದೇ ಸರ್ಕಾರ ಯಾವ ಸಮುದಾಯನ ಹೋಲಿಕೆ ಮಾಡ್ತಕ್ಕಂಥದ್ದನ್ನು ಕಾನೂನನ್ನ ಮಾಡಬಾರ್ದು. ಇಡೀ ಸಮಗ್ರವಾಗಿ ಜನರಿಗೆ ಅನುಕೂಲ ಆಗಬೇಕು ಅನ್ನೋದನ್ನು ಮಾಡೋದು ಬಿಟ್ಟು ಒಂದು ಸಮುದಾಯಕ್ಕೆ ಅನುಕೂಲ ಆಗಿ ಅದನ್ನು ಓಟಿನ ಪರಿವರ್ತನೆ ಆಗಿ ನಮ್ಗೆ ಅನುಕೂಲ ಆಗ್ತದೆ ಅಂತ ಯಾರು ಮಾಡಿದರೆ ಅವರಂಥ ಶತಮೂರ್ಖರು ಯಾರೂ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮಂತ್ರಿ ಆದವರು, ಮುಖ್ಯಮಂತ್ರಿ ಆದವರು ರಾಜ್ಯದ ಬಗ್ಗೆ ಚಿಂತೆ ಮಾಡಬೇಕು, ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ಅವರವರು ಮಂತ್ರಿಯವರು ಅವರ ಸಮುದಾಯಗಳ ಬಗ್ಗೆ ಅನುಕೂಲ ಆಗಲಿ ಅಂತಕ್ಕಂಥ ಮಾಡಿದರೆ ಆ ಮಂತ್ರಿಗಳು ರಾಜ್ಯದ ಮಂತ್ರಿಗಳೆಲ್ಲ ಸಮುದಾಯಕ್ಕೆ ಸೀಮಿತವಾದವರು ಅಂತಕ್ಕಂಥದ್ದು ಎದ್ದು ತೋರಿಸ್ತಾರೆ. ಥ್ಯಾಂಕ್ ಯು. ನೋಡಿ, ನಾವು ಮೊನ್ನೆ ಮೀಟಿಂಗಲ್ಲೂ ಕೂಡ ಅದನ್ನೇ ನಾವು ಮಾತಾಡ್ದೋ. ಸಮನ್ವಯ ಸಮಿತಿ ಮಾಡ್ತಕ್ಕಂಥದ್ದು ಮುಂದಿನ 28ರ ದೃಷ್ಟಿನಲ್ಲಿ ಭಾರಿ ಒಳ್ಳೆಯದು. ಇದರಲ್ಲಿ ಯಾರನ್ನು ಮಾಡ್ತಾರೋ ಏನೋ, ನಮ್ಮ ವರಿಷ್ಠರು ದೇವೇಗೌಡರು, ಕುಮಾರಸ್ವಾಮಿಯವರು ಎಲ್ಲ ಸೇರಿ, ಜೊತೆಗೆ ಅಮಿತ್ ಶಾ ಮತ್ತು ಇವರೆಲ್ಲ ಸೇರಿ, ರಾಜ್ಯದ ಅಧ್ಯಕ್ಷರು ಅಶೋಕ್ ಮತ್ತು ಬೇರೆಯವರೆಲ್ಲ ಸೇರಿ, ವಿಜೇಂದ್ರ ಅವರು ಸೇರಿ ಅದನ್ನು ಮಾಡ್ತಕ್ಕಂಥದ್ದು ಮುಂದಿನ ಚುನಾವಣೆ ದೃಷ್ಟಿನಲ್ಲಿ ಒಳ್ಳೆಯದು. ಕಾರ್ಯಕರ್ತರು ಕೂಡ ಅದನ್ನು ಬಯಸ್ತಾ ಇದ್ದಾರೆ. ಅದನ್ನು ಮಾಡ್ಕೊಂಡು ಹೋದರೆ ಇಬ್ಬರಿಗೂ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ಅಭಿಪ್ರಾಯ. ಥ್ಯಾಂಕ್ ಯು.